ಕ್ಯಾನ್ಸರ್ ರೋಗವ ಮೆಟ್ಟಿ ನಿಂತವರು ಶ್ರೀರಾಮಕೃಷ್ಣರು. ಶ್ರೀಮತಿ PS ಮಾಣಿಕ್ಯ ಸತ್ಯನಾರಾಯಣ. ಶ್ರೀರಾಮಕೃಷ್ಣರು ಗಂಟಲು ಕ್ಯಾನ್ಸರ್ ರೋಗ ಪೀಡಿತರಾದರೂ ಕೂಡ ಸದಾ ಭಾವ ಸಮಾಧಿ ನಿಮಗ್ನರಾಗಿ ಭಕ್ತರಿಗೆ ದರ್ಶನ ಮತ್ತು ಅವರೊಂದಿಗೆ ಮಾತುಕತೆ ನಡೆಸ್ತಾ ಇದ್ರು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದಂತಹ ಶ್ರೀಮತಿ PS ಮಾಣಿಕ್ಯ ಸತ್ಯನಾರಾಯಣ ಅವರು ತಿಳಿಸಿದ್ರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದಂತಹ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಯೋಗಾವತಾರ ಶ್ರೀರಾಮಕೃಷ್ಣ ಭಾಗ 2ರ ಗ್ರಂಥ ಪಾರಾಯಣ ಮಾಡುತ್ತಾ ದಕ್ಷಿಣೇಶ್ವರಕ್ಕೆ ವಿದಾಯ ಎಂಬ ಅಧ್ಯಯನವನ್ನ ಓದಿ ವಿವರಣೆಯನ್ನ ನೀಡಿದರು. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಠಣ, ಭಜನೆ ಮತ್ತು ದಿವ್ಯೇತರರಿಗೆ ಮಂಗಳಾರತಿ ನಡೆಯಿತು. ಸತ್ಸಂಗ ಸಭೆಯಲ್ಲಿ ವನಜಾಕ್ಷಿ, ಮೋಹನ್, ವೆಂಕಟಲಕ್ಷ್ಮಿ, ಯತೀಶ್ ಎಂ ಸಿದ್ದಾಪುರ್, ಪುಷ್ಪಲತಾ, ಜಿ ಯಶೋಧ ಪ್ರಕಾಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಯತೀಶ್ ಎಂ ಸಿದ್ದಾಪುರ್, ಚಳ್ಳಕೆರೆ. ಅವರಿಗೆ ಸಾಧ್ಯವೇ ಆದರೆ ಆ ಥರ ಬಂದಾಗ ಅವರು ಕಲಿತಾ ಅವರು ಅವರ ಮನಸ್ಸು ಸಮಾಧ ಸ್ಥಿತಿಗೆ ಬರೋದು. ಹಾಗೆ ಸಂಸಾರ ಪಾಶದಲ್ಲಿ ಸಿಲುಕಿಕೊಂಡ ಜನರು ಜ್ಞಾನ ಭಕ್ತಿ ಶಾಂತಿಗಳನ್ನು ನಡೆಸಿ ಬಂದಾಗ ಕೃಪಾವಶರಾಗಿ ಎಂದಿನಂತೆಯೇ ಅವರನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಂಡರು. ಆದರೆ ಬಂದ ಭಕ್ತರನ್ನೆಲ್ಲ ಭಾಳ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದರು. ಹೋಗಲಿ, ಅವರ ದರ್ಶನಾರ್ಥಿಗಳ ಸಂಖ್ಯೆಗಾದರೂ ಮಿತಿ ಇದೆಯೇ? ಆದರೆ ಬರೋರು ಹೋಗೋರೇನು ಕಡಿಮೆ ಇರ್ತಿರಲಿಲ್ಲ, ಯಾವಾಗ ಬಂದು ಹೋಗ್ತಲೇ ಇರ್ತಿದ್ರು, ಅವೇನು ಕಡಿಮೆ ಇರ್ತಿರಲಿಲ್ಲ. ಅದು ಯಾವಾಗಲೂ ಬಿಸಿ ಇಲ್ಲ. ಇಂದಿನ ಭಕ್ತರಲ್ಲದೆ ಪ್ರತಿದಿನವೂ ಸುಮಾರು 5-6 ಜನರಾದರೂ ಹೊಸಬರು ಬರುತ್ತಿದ್ದರು. ಅಂದರೆ ಮಾಮೂಲು ಬರ್ತಿರೋದ್ರಿಂದ ಇನ್ನೂ ಭಾಳ ಜನ ಬರ್ತಾ ಇರ್ತಾರೆ. ಹಿಂದೆ ಕೇಶವಚಂದ್ರ ಸೇನಾ ಅವರ ಸಂಪರ್ಕಕ್ಕೆ ಬಂದಾಗ ಪ್ರಾರಂಭವಾದದ್ದು ಈ ಭಕ್ತರ ಪ್ರವಾಹ. ಅದು ಇಂದಿನವರೆಗೂ ಅವ್ಯಾಹತವಾಗಿ ಸಾಗುತ್ತಲೇ ಇತ್ತು. ಆಧ್ಯಾತ್ಮಿಕ ಕೃಪೆಯಿಂದ ಧಾವಿಸುತ್ತಿದ್ದ ಈ ಜನರಿಗೆ ಸಾಂತ್ವನ ನೀಯಬೇಕೆಂದು ಉತ್ಕಟ ಕರುಣೆಯ ದಿಸೆಯಿಂದಾಗಿ ಶ್ರೀ ರಾಮಕೃಷ್ಣರಿಗೆ ಈ 11 ವರ್ಷಗಳಿಂದಲೂ ನಿಯತವಾದ ಸ್ನಾನ, ಊಟ, ವಿಶ್ರಾಂತಿಗಳಿಗೆ ಅಡ್ಡಿಯಾಗುತ್ತಲೇ ಇತ್ತು. ಅವ್ರ ಕಾಯಿಲೆ ಅಂತದ್ದು ಪಾಪ. ಅದರಿಂದ ಸ್ನಾನಕ್ಕಾಗಿ ಏನಕ್ಕಲ್ಲಿ ಹೋಗ್ಬೇಕಂದ್ರೆ 11 ವರ್ಷದಿಂದ ಭಾಳ ಕಷ್ಟ ಬೀಳ್ತಾ ಇತ್ತು. ಅವ್ರಿಗೆ 11 ವರ್ಷ ಆಗಿದೆ ಒಂದು ಕಾಯಿಲೆ. ನಿಯಮಿತ ಸ್ನಾನ, ಊಟ, ವಿಶ್ರಾಂತಿಗಳಿಗೆ ಅಡ್ಡಿಯಾಗುತ್ತಲೇ ಇತ್ತು. ಅಲ್ಲದೆ ಭಾವಮುಖದಲ್ಲಿ ನೆಲೆಸಿದ್ದು ಸದಾ ಭಾವಮಯರಾಗಿ ಇರುತ್ತಿದ್ದರು. ಆದರೆ ಭಗವಂತನಲ್ಲಿ ಇರ್ತಾ ಇದ್ದಾರೆ. ಯಾವಾಗ ನೋಡಿದ್ರು ಮುಖದಲ್ಲೇ ಇರ್ತಾ ಇದ್ದಾರೆ. ಅವರಿಗೆ ನಿದ್ದೆ ಅಗತ್ಯಕ್ಕಿಂತಲೂ ಕಡಿಮೆಯಾಗಿ ಬಿಟ್ಟಿತ್ತು. ಮೊದಲೇ ಆ ನೋವಿದ್ರೆ ಯಾರು ನಿದ್ದೆ ಬರೋದಿಲ್ಲ. ರಾಮಕೃಷ್ಣ ನಿದ್ದೆನೇ ಮಾಡ್ತಿರಲಿಲ್ಲ ಅಂತ. ರಾತ್ರಿ ಯಾವಾಗಲಾದರೊಮ್ಮೆ ಅವರೊಂದಿಗೆ ಮಲಗುತ್ತಿದ್ದ ಶಿಷ್ಯರು ಅವರ ವರ್ತನೆಯನ್ನು ಕಂಡು ಆಶ್ಚರ್ಯಗೊಳ್ಳುತ್ತಿದ್ದರು. ಅವರು ಸುಮಾರು 11 ಗಂಟೆಗೆ ಮಲಗಿದರೆ ಮತ್ತೆ ಸ್ವಲ್ಪ ಹೊತ್ತಿಗೆಲ್ಲ ಎದ್ದು ಭಾವಾವೇಶದಿಂದ ಅತ್ತಿತ್ತ ಅಲೆದಾಡುವುದನ್ನು ಶಿಷ್ಯರು ನೋಡುತ್ತಿದ್ದರು. ಅಂದರೆ ಅವ್ರು ಮಲ್ಕೊಂಡ್ರು ಕೂಡ ಮತ್ತೆ ಹಂಗೆ ಎದ್ದು ಓಡಾಡ್ತಾ ಇದ್ದರು. ಭಾವಾವೇಶ ಆಗ್ತಿರ್ತಿತ್ತು. ಅಂದರೆ ಯಾವಾಗಲೂ ಭಗವಂತನಲ್ಲಿ ನಮ್ಮ ಮನಸ್ಸು ತಿಳಿಸಿದಾಗ ನಿದ್ದೆ ಬರೋದಿಲ್ಲ, ಯಾವುದೋ ಸುಳ್ಳು ಬರುತ್ತಷ್ಟೇ. ಅತ್ತಿತ್ತ ಅಲೆದಾಡುವುದನ್ನು ಶಿಷ್ಯರು ನೋಡುತ್ತಿದ್ದರು. ಕೆಲವೊಮ್ಮೆ ಬಾಗಿಲು ತೆಗೆದುಕೊಂಡು ಹೊರಗೆ ಹೋಗುತ್ತಿದ್ದರು. ಅಂದರೆ ಗಾಳಿ ಬೇಕಲ್ಲ ಸ್ವಲ್ಪ, ಅದಕ್ಕೋಸ್ಕರ ಅಲ್ಲೇ ಸುತ್ತಾಡೋದು, ಹೊರಗಡೆ ಹೋಗೋದು ಗಾಳಿಗೆ. ಇನ್ನು ಕೆಲವೊಮ್ಮೆ ಹಾಸಿಗೆ ಮೇಲೆ ನಿಶ್ಚಲವಾಗಿ ಮಲಗಿದ್ದರು, ಪೂರ್ತಿ ಎಚ್ಚರವಾಗಿರುತ್ತಿದ್ದರು. ಅವರೆಷ್ಟೇ ಮಲಗಿದ್ರು ಕೂಡ ಅವ್ರಿಗೆ ಎಚ್ಚರವಾಗುತ್ತಿದೆ ಯಾವಾಗ.